ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯರವರ ನೇತೃತ್ವದಲ್ಲಿ ಹಸಿ ಕಸ ಒಣಕಸದ ಬುಟ್ಟಿಗಳನ್ನು ವಿತರಿಸಲಾಯಿತು. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಾಲಯದಲ್ಲಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಿದ್ದಾಪುರ ಸಮೀಪದ ಅಪ್ಪಟ್ಟಿ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮ ಸಭೆ ನಡೆಯಿತು. ಕುಶಾಲನಗರ ತಾಲೂಕಿನ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯರವರ ನೇತೃತ್ವದಲ್ಲಿ ಹಸಿ ಕಸ ಹಾಗೂ ಒಣಕಸ ಬುಟ್ಟಿಗಳನ್ನು ವಿತರಿಸಲಾಯಿತು. ಕುಶಾಲನಗರ ತಾಲೂಕಿನ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯರವರ ನೇತೃತ್ವದಲ್ಲಿ ಪ್ರತಿ ಮನೆಗೆ ತೆರಳಿ ಹಸಿ ಕಸ ಹಾಗೂ ಒಣಕಸದ ಬುಟ್ಟಿಗಳನ್ನು ವಿತರಣೆ ಮಾಡಲಾಯಿತು. ಅಲ್ಲದೆ ಹಸಿ ಒಣಕಸ ವಿಂಗಡಿಸಿ ಪ್ರತ್ಯೇಕ ಬುಟ್ಟಿಗಳಲ್ಲಿ ಸಂಗ್ರಹಿಸಿ ಕಸದ ಗಾಡಿಯಲ್ಲಿ ಹಾಕುವ ಬಗ್ಗೆ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಪುರಸಭೆಯ ಪೌರ ಕಾರ್ಮಿಕರುಗಳು ಉಪಸ್ಥಿತರಿದ್ದರು. ಅಶ್ವಿನಿ ಕೆವಿ ಅಂತ ಆರೋಗ್ಯ ಇಲಾಖೆಯಲ್ಲಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ದಂಡನಪೇಟೆ ಸೆಕೆಂಡ್ ಬ್ಲಾಕ್ ನಿವಾಸಿ, ಶಾಂತಿ ಮಾರ್ಗ ಸೆಕೆಂಡ್ ಬ್ಲಾಕ್ ನಿವಾಸಿ. ನಾವು ಈಗ ಪುರಸಭೆಯಿಂದ ಹಸಿ ಕಸ ಮತ್ತು ಒಣ ಕಸ ವಿಂಗಡಿಸಿ ವಾಹನಕ್ಕೆ ಸ್ವಚ್ಛತಾ ವಾಹನಕ್ಕೆ ಕೊಡಲಿಕ್ಕೆ ಆದೇಶ ನೀಡಿದ್ದಾರೆ. ಅಂದರೆ ಈ ಹಸಿ ಕಸನ ಬೇರ್ಪಡಿಸೋದ್ರಿಂದ ನಾವು ಕೈಗಾರಿಕೆಗೆ ಅಂದರೆ ತೋಟಗಾರಿಕೆ ಉಪಯೋಗಿಸ್ಬೋದು. ಇದರಿಂದ ಪರಿಸರದಲ್ಲಿ ಕೊಳೆತ ಕಸಗಳಿಂದ ಸಾಂಕ್ರಾಮಿಕ ರೋಗಗಳ ಹರಡುವುದನ್ನು ಹತೋಟಿಗೆ ತರ್ಬೋದು. ಮತ್ತು ಒಣ ಕಸನ ಬೇರ್ಪಡಿಸೋದ್ರಿಂದ ಪರಿಸರ ಹಾಳಾಗದಂತೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಬೋದು. ಇದರಿಂದ ಪರಿಸರಕ್ಕೂ ಆರೋಗ್ಯ, ಜನರಿಗೂ ಆರೋಗ್ಯ ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಇದೇ ರೀತಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು. ಇದೇ ರೀತಿ ಎಲ್ಲರೂ ಇದರ ಈ ರೀತಿ ಉಪಯೋಗವನ್ನು ಪಡ್ಕೊಂಡು. ನನ್ನ ಹೆಸರು ಪ್ರಕಾಶ್. ನಾನು ದೈವಪೇಟೆ BM ರೋಡ್ನ ವಾಸ ಇದ್ದೇನೆ. ನಮ್ಮಲ್ಲಿ ಸ್ವಚ್ಛತಾ ಮುಖ್ಯ. ಅಲ್ಲಿ ಒಣ ಕಸ ಮತ್ತು ಹಸಿ ಕಸನ ಬೇರೆ ಬೇರೆಯಾಗಿ ಇಟ್ಟು ಪಟ್ಟಣ ಪಂಚಾಯತಿಗೆ ಸಹಕಾರ ಕೊಡಬೇಕು ತಮ್ಮಗಳಿಗೆ ಮನವಿ ಮಾಡಿಕೊಡ್ತೇನೆ. ಪರಿಸರವಾಗಿ ಸ್ವಚ್ಛವಾಗಿಡಬೇಕು. ಹಾಗೆ ಕೆಲವರು ರೋಡ್ ಸೈಡೇ ಕಸಗಳೆಲ್ಲ ಹಾಕ್ತಲೇ ಇದ್ದಾರೆ. ಪ್ಲಾಸ್ಟಿಕ್ ಆಗಲಿ ಯಾವುದೇ ಆಗಲಿ ಹಾಕಿ ಇಡ್ತಾ ಇದ್ದಾರೆ. ಅದನ್ನು ತಾವುಗಳು ದಯವಿಟ್ಟು ರೋಡ್ ಸೈಡ್ ಹಾಕದೆ ಪಟ್ಟಣ ಪಂಚಾಯತಿ ಬರೋ ಗಾಡಿಯಲ್ಲಿ ತಾವು ಕಸಗಳನ್ನು ಹಾಕಬೇಕಾಗಿ ತಮ್ಮಲ್ಲಿ ಮನವಿಗಳು ಮಾಡ್ಕೊಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹಿತೇಂದ್ರ ಗುಕೋಟಿ, ಕುಶಾಲನಗರ. ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕರಾಟೆ ಸಮವಸ್ತ್ರವನ್ನು ವಿತರಿಸಲಾಯಿತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಆಯುರ್ವೇದ ಚಿಕಿತ್ಸಾಲಯ ಕುಶಾಲನಗರ ವತಿಯಿಂದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಮುಳ್ಳೂರಿನ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಮುಳ್ಳೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಉದ್ಯಮಿಯಾದ ಶ್ರೀಯುತ ಚಂದ್ರಶೇಖರ್ ಅವರು ನೀಡಿದ ಕರಾಟೆ ಸಮವಸ್ತ್ರವನ್ನು ವಿತರಿಸುವ ಕಾರ್ಯವನ್ನು ಮಾಡಲಾಯಿತು. ಮುಳ್ಳೂರು ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯರಾದ ಡಾಕ್ಟರ್ ವಿಧಿ, ಸಿಬ್ಬಂದಿಗಳಾದ ಶಿಲ್ಪಾ, ಪ್ರಿಯದರ್ಶನ್, ಡ್ಯಾನಿಯಲ್, ಗ್ರಾಮಸ್ಥರ, ವಿದ್ಯಾರ್ಥಿಗಳ ಹಾಗೂ ಪೋಷಕರ ಆರೋಗ್ಯ ತಪಾಸಣೆ ನಡೆಸಿದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ಡಾಕ್ಟರ್ ನಿಧಿ AM, ಇಂಗ್ಲಿಷ್ ಮೆಡಿಸಿನ್ ಮತ್ತು ಆಯುರ್ವೇದ ಮೆಡಿಸಿನ್ ಇರುವ ವ್ಯತ್ಯಾಸ ವಿವರಿಸಿದರು. ರೋಗವನ್ನು ಮೂಲದಿಂದಲೇ ಶಮನಗೊಳಿಸಲು ಆಯುರ್ವೇದದಿಂದ ಮಾತ್ರ ಸಾಧ್ಯ ಎಂದರು. ಕರಾಟೆ ಮತ್ತು ಯೋಗ ತರಬೇತಿ ಶಿಕ್ಷಕಿಯಾದ ಸೀಮರ್ ಅವರು ಮಾತನಾಡಿ, ಸದೃಢವಾದ ಆರೋಗ್ಯ ಸ್ಥಿತಿ ಹಾಗೂ ಸ್ಥಿರವಾದ ಮಾನಸಿಕ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರಾಟೆ ಮತ್ತು ಯೋಗ ಧ್ಯಾನಗಳು ಯಾವ ರೀತಿ ಸಹಾಯಕವಾಗಿದೆ ಎಂಬುದನ್ನು ವಿವರಿಸಿದರು. ಬೆಂಗಳೂರಿನ ಉದ್ಯಮಿಯಾದ ಶ್ರೀಯುತ ಚಂದ್ರಶೇಖರ್ ಅವರು ವಿದ್ಯಾರ್ಥಿಗಳಿಗೆ ನೀಡಿದ ಕರಾಟೆ ಸಮವಸ್ತ್ರವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಕಾರ್ಯಕ್ರಮ ಕುರಿತು ಮುಖ್ಯ ಶಿಕ್ಷಕರಾದ ಸತೀಶ್ ಅವರು ಮಾತನಾಡಿದರು. ಡಾಕ್ಟರ್ ನಿಧಿ ವೇದಪ್ಪ ಅವರ ಈ ಸೇವಾ ಮನೋಭಾವ ಇಂದಿನ ಪೀಳಿಗೆಯ ವೈದ್ಯರಿಗೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು. ಗ್ರಾಮಸ್ಥರು ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಂಡರು. ಸುಮ್ಮನೆ ಗಿಡ ಇರೋ ಅದನ್ನೆಲ್ಲ ತಗೊಂಡು ಕೆಚ್ಬಿಟ್ಟು ಕೊಡ್ತೀವಿ ಅನ್ನೋದಲ್ಲ ಆಯುರ್ವೇದ. ಅದು ಒಂದು ಸ್ಟಡೀಸ್ ಇರುತ್ತೆ. ಒಂದು 5 ವರ್ಷ ತನಕ ಓದಿರ್ತಾರೆ. 5 ವರ್ಷ ತನಕ ಡಾಕ್ಟರ್ ಕೋರ್ಸ್ ಇರುತ್ತೆ. ಅದಾದಮೇಲೆ ನಮಗೆ ಆಯುರ್ವೇದಿಕ್ದೊಂದು ಡಿಗ್ರಿ ಸಿಗೋದು. ಸೊ ಎಲ್ಲ ಗಿಡ ಮೂಲಿಕೆಗಳನ್ನ ತಗೊಬಂದು ಕುಟ್ಟಿ ಕೊಡೋದಿಲ್ಲ. ಎಲ್ಲದಕ್ಕೂ ಒಂದು ಮೆಡಿಸಿನ್ಸ್, ಅದಕ್ಕೆ ಇಷ್ಟೇ ಡೋಸ್ ಅಂತ ಇರುತ್ತೆ. ಸೊ ಆ ಡೋಸ್ ಪ್ರಕಾರನೇ ನಾವು ಎಲ್ಲ ಕಡೆನೂ ಮೆಡಿಸಿನ್ಸ್ನ ಕೊಡ್ತೀವಿ. ಈಗ ನ್ಯೂಸ್ ಸಂಗಮಕ್ಕಾಗಿ ವಂಶಿನಿ, ಕುಶಾಲನಗರ. ಶಿರಂಗಲ ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಾಲಯದಲ್ಲಿ ಗಣಪನಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿದವು.
ಶಿರಂಗಲದ ಶ್ರೀ ಬಲಮುರಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಉದ್ಘಾಟನೆಯಾಗಿ ಇಂದಿಗೆ 48 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ದೇವಾಲಯದ ಆವರಣದಲ್ಲಿ ಬೆಳಿಗ್ಗೆ ವಿವಿಧ ಅಭಿಷೇಕಗಳು ಹಾಗೂ ಸಂಜೆ ಮಹಾಮಂಗಳಾರತಿ ಹಾಗೂ ಪ್ರತಿದಿನ ಅನ್ನಸಂತರ್ಪಣಾ ಕಾರ್ಯಕ್ರಮವು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಡೆಸಿಕೊಂಡು ಬರುತ್ತಿದ್ದು, ಇದರ ಅಂಗವಾಗಿ ಶುಕ್ರವಾರ ಬೆಳಿಗ್ಗೆ ಗಣಪತಿ ಹೋಮ ಹಾಗೂ ವಿವಿಧ ಪೂಜಾ ಕೈಂಕರ್ಯಗಳು ಬೆಳಗಿನಿಂದಲೇ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. 48 ದಿನಗಳ ಕಾಲ ಪ್ರತಿದಿನ ಬಲಮುರಿ ಸಿದ್ಧಿ ವಿನಾಯಕ ಗಣಪತಿಗೆ ವಿವಿಧ ಹಣ್ಣುಗಳಿಂದ ಅಲಂಕರಿಸಿ ಸಿಂಗರಿಸುತ್ತಿದ್ದರು. ಅದೇ ರೀತಿ ಇಂದು ಬೆಳಿಗ್ಗೆ ಅರ್ಚಕರಾದ ಗಣೇಶ್ ಹಾಗೂ ನಂದೀಶ್ ಅವರ ತಂಡ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಬಲಮುರಿ ಗಣಪತಿ ದೇವಿಗೆ ಶುಕ್ರವಾರ ವಿವಿಧ ಹಣ್ಣುಗಳಿಂದ ಅಲಂಕರಿಸಲಾಗಿತ್ತು. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಮತ್ತು ಅನ್ನಸಂತರ್ಪಣಾ ಕಾರ್ಯಕ್ರಮವು ದೇವಾಲಯದ ಆವರಣದಲ್ಲಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಶಿರಂಗಾಲ ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. 48 ದಿನಗಳ ಕಾಲ ಪ್ರತಿದಿನ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಹಾಗೂ ಅನ್ನಸಂತರ್ಪಣೆ ಮತ್ತು ವಿವಿಧ ಪೂಜೆಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದರು. ಕೊಡಗು ಜಿಲ್ಲೆ ಅಲ್ಲದೆ ಹಾಸನ ಹಾಗೂ ಮೈಸೂರು ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪುನೀತರಾದರು. ಶಿರಂಗಾಲ ಗ್ರಾಮದ ಎಲ್ಲ ಅಕ್ಕಪಕ್ಕದ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ದೇವಾಲಯದ ಸಮಿತಿ ವತಿಯಿಂದ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ದೇವಾಲಯ ಸಮಿತಿ ಅಧ್ಯಕ್ಷ ಎಚ್ ಬಸವರಾಜ್, ಕಾರ್ಯದರ್ಶಿ ಯೋಗೇಶ್, ಸದಸ್ಯರುಗಳಾದ ಸಿಎನ್ ಲೋಕೇಶ್, ಎಸ್ಎಸ್ ಚಂದ್ರಶೇಖರ್, ಎನ್ಎಸ್ ರಮೇಶ್, ಎನ್ಎಸ್ ಜಯಣ್ಣ, ಎಸ್ಪಿ ರವಿ, ಎನ್ಕೆ ಗಿರೀಶ್, ಎಸ್ಎಸ್ ರಮೇಶ್, ಎಸ್ವಿ ಧನುಕುಮಾರ್, ಎಸ್ಡಿ ಚಂದ್ರಶೇಖರ್, ಎಸ್ವಿ ಪ್ರಸನ್ನ, ನಿವೃತ್ತ ಶಿಕ್ಷಕರು, ಎಂಎಸ್ ಗಣೇಶ್, ನಿವೃತ್ತ ಶಿಕ್ಷಕರು, ಎಸ್ಎಸ್ ಸಂಜೀವ್ ಕುಮಾರ್, ಗಿರೀಶ್ ಕುಮಾರ್, ಗಿರೀಶ್, ವೆಂಕಟೇಶ್, ನಟೇಶ್, ನಿವೃತ್ತ ಶಿಕ್ಷಕರು, ಚೇತನ್, ಜೀವನ್, ಕೃಷ್ಣ, ಉಮೇಶ್, ಶ್ರೀರಂಗಲ ಗ್ರಾಮದ ಅರ್ಚಕರಾದ ಗಣೇಶ್ ಹಾಗೂ ನಂದೀಶ್ ಅವರ ತಂಡದಿಂದ ವಿವಿಧ ಪೂಜಾ ಹೋಮ ಹವನಗಳು ನಡೆಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪಕ್ಲುವಿನ ಇತಿಹಾಸ ಪ್ರಸಿದ್ಧ ಸತ್ಯಸಂಧತೆಯ ಮಕ್ಕಿ ಶ್ರೀ ಶಾಸ್ತ್ರವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ಸತ್ಯಸಂಧತೆಯ ಮಕ್ಕಿ ಶ್ರೀ ಶಾಸ್ತ್ರವು ದೇವರ ಹಬ್ಬವು ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯಿತು. ಉತ್ಸವದ ಅಂಗವಾಗಿ ಸಾಂಪ್ರದಾಯಿಕವಾಗಿ ನಡೆದು ಬಂದಂತೆ ಶ್ರೀ ಶಾಸ್ತ್ರವು ಸನ್ನಿಧಿಯಲ್ಲಿ ಡಿಸೆಂಬರ್ 15 ಸೋಮವಾರ ದಿನ ಭಕ್ತಾದಿಗಳು ಹಾಗೂ ದೇವಾಲಯದ ತಕ್ಕ ಮುಖ್ಯಸ್ಥರು ದೇವರಿಗೆ ಹರಕೆ ರೂಪದಲ್ಲಿ ಮಣ್ಣಿನ ಪ್ರತಿಕೃತಿ ನಾಯಿ ಒಪ್ಪಿಸುವ ಕಾರ್ಯಕ್ರಮದ ಮುಖಾಂತರ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಆನಂತರ ಡಿಸೆಂಬರ್ 17ರಂದು ದೇವಾಲಯದ ಆವರಣದಲ್ಲಿ ತಕ್ಕ ಮುಖ್ಯಸ್ಥರು ಸೇರಿ ಕೊಟ್ಟಿ ಹಾಡುವ ಕಾರ್ಯಕ್ರಮ ನಡೆಸಲಾಯಿತು. 18ನೇ ತಾರೀಕು ದೀಪಾರಾಧನೆ ಕಾರ್ಯಕ್ರಮ ನಂತರ ರಾತ್ರಿಯಿಂದ ಶುಕ್ರವಾರ ಬೆಳಗಿನವರೆಗೆ ವಿವಿಧ ದೈವಗಳ ಕೋಲ ನಡೆದು ಬೆಳಿಗ್ಗೆ ಕಲ್ಯಾಟ ಅಜ್ಜಪ್ಪ ದೈವದ ಕೋಲ ನಡೆಯಿತು. ಮಧ್ಯಾಹ್ನ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ನಂತರ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ಮೇಲರಿ ದೃಶ್ಯ ಭಕ್ತಾದಿಗಳಲ್ಲಿ ಶ್ರದ್ಧಾ ಭಕ್ತಿ ಇನ್ನಷ್ಟು ಹಿಮ್ಮಡಿಗೊಂಡು ಭಕ್ತಿ ಪರವಶರಾದರು. ಇದೇ ಸಂದರ್ಭ ದೇವರ ಆವೇಶ ಇದ್ದು ಜನರಿಗೆ ಆಶೀರ್ವಾದ ನೀಡುತ್ತಿರುವುದು ಕಂಡುಬಂತು. ನಂತರ ನೆರವೇರಿದ ಭಕ್ತಾದಿಗಳು ದೈವಕ್ಕೆ ಹರಕೆ ಕಾಣಿಕೆ ಒಪ್ಪಿಸುವ ಕಾರ್ಯಕ್ರಮದೊಂದಿಗೆ ಹಬ್ಬವು ಸಂಪನ್ನಗೊಂಡಿತು. ಉತ್ಸವದಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ಊರು ಮತ್ತು ಪರವೂರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮಕ್ಕಿ ಶ್ರೀ ಶಾಸ್ತ್ರವು ದೇವರ ಹಬ್ಬದ ವಿಶೇಷತೆ ಎಂದರೆ ಕೊಡಗಿನ ಎಲ್ಲಾ ದೇವಾಲಯದಲ್ಲೂ ವಾರ್ಷಿಕವಾಗಿ ಒಂದು ಉತ್ಸವವಾದರೆ ಬೇತು ಗ್ರಾಮದ ಶ್ರೀ ಮಕ್ಕಿ ಶಾಸ್ತ್ರವು ದೇವಾಲಯದಲ್ಲಿ ಪೂರ್ವ ಪದ್ಧತಿಯಂತೆ ವಾರ್ಷಿಕವಾಗಿ 2 ಹಬ್ಬಗಳು ಅಂದರೆ ಮೇ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಸಿದ್ದಾಪುರ ಸಮೀಪದ ಗಮ್ಮತಿ ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಗ್ರಾಮ ಸಭೆಯು ಅಧ್ಯಕ್ಷೆ ಸುಮಲತರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಮ್ಮತ್ತಿ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮ ಸಭೆಯು ಅಧ್ಯಕ್ಷೆ ಎಚ್.ವಿ. ಸುಮಲತರವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಪುಲಿಯೇರಿ ವಾರ್ಡ್ ನಿವಾಸಿ ಡೇವಿಡ್ ಮಾತನಾಡಿ, ಗ್ರಾಮ ಸಭೆಗೆ ಆಗಮಿಸಿ ಸಮಸ್ಯೆ ಹೇಳಲು ಬಂದರೆ ಅಧ್ಯಕ್ಷರನ್ನು ಮಾತನಾಡಲು ಬಿಡುತ್ತಿಲ್ಲ. ಎಲ್ಲ ಸದಸ್ಯರೇ ನಿರ್ವಹಿಸುತ್ತಿದ್ದಾರೆ. ಸೌಲಭ್ಯಗಳ ಕುರಿತು ಯಾವುದೇ ಮಾಹಿತಿ ತಿಳಿಯುತ್ತಿಲ್ಲ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ವಕೀಲ ಪ್ರಶಾಂತ್ ಮಾತನಾಡಿ, ಜಲ್ ಜೀವನ್ ಮಿಷನ್ ಕಾಮಗಾರಿ ವಿಳಂಬ ಮತ್ತು ಕಳಪೆ ಆಗಿರುವುದು ಗಮನಕ್ಕೆ ಬಂದಿದ್ದು, ಈ ಸಂಬಂಧ ಲೋಕಸಭೆ ಸದಸ್ಯರ ಗಮನಕ್ಕೆ ತಂದಿದ್ದು, ಪರ್ಯಾಯ 2 ಕೊಳವೆ ಬಾವಿಯನ್ನು ಕೊರೆಯಲು
ಆದೇಶ ಬಂದಿದೆ. ಗೃಹ ನಿರ್ಮಾಣಕ್ಕೆ ಫಲಾನುಭವಿಗಳ ಆಯ್ಕೆಗೆ ಭೂ ಪರಿವರ್ತನೆ ಹಾಗೂ ಸಮರ್ಪಕ ದಾಖಲೆ ಇಲ್ಲದೆ ಇರುವುದರಿಂದ ಸಮಸ್ಯೆಯಾಗಿದೆ ಎಂದರು. ಕಂದಾಯ ಇಲಾಖೆ, ಮೀನುಗಾರಿಕೆ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪಶು ಇಲಾಖೆ, ಕೃಷಿ, ನರೇಗಾ ಇಲಾಖೆ, ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಕಾಮಗಾರಿಗಳ ಅಹವಾಲು ಸ್ವೀಕಾರ ಆದ್ಮೇಲೆ ಅದೆಷ್ಟ ಭಾಷಣ ಆದ್ಮೇಲೆ ಮತ್ತೆ ಫಲಾನುಭವಿಗಳ ಆಯ್ಕೆ ಅಧ್ಯಕ್ಷರ ಫಲಾನುಭವಿಗಳ ಫಸ್ಟ್ ಗ್ರಾಮ ಸಭೆಯಲ್ಲಿ ಆಗ್ಬೇಕು. ಗ್ರಾಮ ಸಭೆಯ ಮುಖ್ಯ ಉದ್ದೇಶನೇ ಅದು. ಸುಮಾರು ಬರ್ತಾರೆ, 1,000 ರೂಪಾಯಿ ಮಾಡ್ಕೊಂಡು ಹೋಗ್ತಾರೆ, ನಿಮಗೆ ಬೇಕಾದವ್ರನ್ನ ಸೇರಿಸ್ತಾರೆ. ನೀವೀಗ ನೀವು ಹೇಳಿದ್ದು 5 ಅರ್ಜಿಗಳು ಬಂದಿದೆ ಮನೆಗೆ. ಒಂದು ನಿಮಿಷ, ನಿಮ್ಮ ಹತ್ರ ಕೇಳ್ತಾ ಇಲ್ಲ, ಬಿಡಿಯವ್ರ ಹತ್ರ ಕೇಳ್ತಾ ಇಲ್ಲ. 5 ವರ್ಷದಿಂದ ನಿಮಗೆ ಬರೀ 5 ಅರ್ಜಿಗಳು ಬಂದಿಲ್ಲ. ಸರಿ, ಒಂದು ನಿಮಿಷ ಮೇಡಮ್, ನೀವು ಈಗ ಬಂದು ಹೊಸಬರಲ್ವಾ? ಇದಕ್ಕಿಂತ ಮುಂಚೆ ಅರ್ಜಿಗಳು ಬಂದಿಲ್ವಾ ಮನೆಗೆ? ಇಲ್ವಾ ಸದಸ್ಯರೇ? ಜನಗಳ ಹತ್ರ ಇದರ ಅರ್ಜಿ ಕೊಟ್ಟುಬಿಟ್ಟು ರಿಸೀವ್ಡ್ ಕಾಪಿ ಎಷ್ಟು ಕಾಪಿಗಳಿದೆ ಗೊತ್ತಾ? ನೀವು ಬೇರೆ ಅರ್ಜಿ ಜೊತೆಗೆ ಅಗತ್ಯ ದಾಖಲೆ ಇಲ್ಲದಂತಹ ಅರ್ಜಿಗಳು ಇದೆ. ನೀವು ಹೇಳಿದೀರಾ? ಇಲ್ಲದವರಿಗೆ ಎಲ್ಲಿ ಹೇಳಿದೀರಾ? ಯಾರಿಗೆ ಹೇಳಿದ್ದೀರಾ? ಸದಸ್ಯರು ಬೇಡ, ನೀವು ಅಧಿಕಾರಿ ನೀವು ಹೇಳಿದ್ದೀರಾ? ಮೇಡಮ್? ಬೇರೆ 5 ಅರ್ಜಿ ಹೇಳ್ತಾ ಇದ್ದೀರಲ್ಲ, ಇದಕ್ಕಿಂತ ಮುಂಚೆ ಸುಮಾರು ಮನೆಗಳಿಗೆ ಅರ್ಜಿ ಬಂದಿದೆ ಬಡವರಿಗೆ. ನೀವು ಯಾವುದನ್ನು ಪರಿಶೀಲನೆ ಮಾಡಿದ್ದೀರಾ? ಮತ್ತೆ ಎಲ್ಲ ಆಗಿಬಿಟ್ಟು 1,000 ರೂಪಾಯಿ ಅಧ್ಯಕ್ಷರ ಭಾಷಣ 1,000 ರೂಪಾಯಿ ಅಂದ್ರೆ ಇದು ಆಗೋದಿಲ್ಲ. ಹಳೆ ಪೇಟೆಯವರು ಎಲ್ಲರಿಗೂ ಕೂಡ ಫೋನ್ ಮಾಡಿ ನೀವು ಮಾಡಿದ್ರೆ ಇವತ್ತೇ ಕೇಳಿದ್ದಾರೆ. ಅವರು ಮಾಡಿದಿಷ್ಟು ಇರೋರು ಮಾತ್ರ ಬಂದ್ಬಿಟ್ಟು ಮಾಡಿದ್ದಾರೆ ಹೊರತು ಇಲ್ಲ ನನಗೆ ಬೇಡ ಅಂತ ಹೇಳುವುದಲ್ಲ ಜಾಸ್ತಿ. ಅದನ್ನ ಹೇಳಿ ಯಾಕೆ ನೀವು ಒಂದು ಪ್ರತಿನಿಧಿ ಆಗ್ಬಿಟ್ಟು ಹೇಳ್ತಾ ಇದ್ರಲ್ಲ, ಮನೆಗೆ ಅರ್ಜಿ ಬಂದವರಿಗೆ ಅಗತ್ಯ ದಾಖಲಾತಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಮಾಹಿತಿ ಕೊಟ್ಟಿದ್ದೀರ ಅಂತ ನೀವು ಯಾರಿಗೆ ಕೊಟ್ಟಿದ್ದೀರಾ? ನೀವೆಲ್ಲ ಪಿಡಿ ಅವರೆಲ್ಲ ನಿಮಿಷ ಇರಿ ಸರ್. ಇಲ್ಲಿ ಪಿಡಿಒ ಫೋನ್ ಮಾಡಿ ಪಿಡಿಒ ಕೇಳಿದಾಗ ಅದೇ ಪಿಡಿಒ ಕೇಳಿದಾರೆ, ಅವರು ಮಾಡಲ್ಲ ಅಂತ ಹೇಳಿದಕ್ಕೆ ಬಿಟ್ಟಿದ್ದಾರೆ. ನೀವು ಜನಪ್ರತಿನಿಧಿ, ನೀವು ಹೇಳ್ಬೇಕಲ್ಲ. ನಾವ್ ಹೇಳಿದ್ದೀವಿ, ಯಾರಿಗೆ ಹೇಳಿದ್ದೀರಾ? ನೀವೇ ಹೇಳ್ತೀರಾ? ಯಾರಿಗೆ ಹೇಳ್ತೀರಂತೆ ಅಲ್ಲಿ ಅರ್ಜಿ ಇದೆ ಮತ್ತೀಗಂತ ಅವ್ನು ಮಾತಾಡೋದು ಮತ್ತೆ ದೊಡ್ಡ ಮಾತಾ? ತೋರಿಸ್ಕೊಡಪ್ಪ. ಗ್ರಾಮ ಸದಸ್ಯರು 5 ವರ್ಷ ಇದೇ ಫಲಾನುಭವಿ ಸರಿನಾ ಇದ್ದಾರೆ, ನಾನೇ ಅವರಿಗೆ ಕುತ್ತಾಗಿ ಮಾಡಿ ಇಲ್ಲ ಮೇಡಮ್, ನನ್ ವಾದ ಇಷ್ಟೇ. ನೀವು ಈಗ ಹೇಳ್ತಾ ಇದ್ದೀರಲ್ಲ ನನಗೆ ಮಾಹಿತಿ ಇಲ್ಲ ಅಂತ, ಅವ್ರು ಹೇಳ್ತಾ ಇದಾರೆ, ಪಂಚಾಯತಿ ಸದಸ್ಯರು ಹೇಳ್ತಾ ಇದ್ದಾರೆ, ಪಿಡಿ ಅವರು ಹೇಳಿದ್ದಾರೆ ಅಂತ. ಇದು ಗ್ರಾಮ ಸಭೆ, ಹಳೆ ಪಿಡಿನೇ. ಹಳೆ ಪಿಡಿ ಅವರು ಹೇಳಿದರು, ಹೊಸ ಪಿಡಿ ಅವರಿಗೆ ಮಾಹಿತಿ ಇರ್ಬೇಕು. ಹೊಸ ಪಿಡಿ ಅವರಿಗೆ ಮಾಹಿತಿ ಇರ್ಬೇಕಾ ಬೇಡವಾ? ಈಗ ನೀವೇ ಈಗ ಹಳೆ ಪಿಡಿ ಹೇಳ್ತೇನೆ ಮೇಡಮ್, ಒಂದು ನಿಮಿಷ. ಹಳೆ ಪಿಡಿ ಬಂದ್ಬಿಟ್ಟು ಇದು ಅನುಮೋದನೆ ಮಾಡ್ತಾ ಇದ್ದೀರಾ? ಪಂಚಾಯತಿ ಸದಸ್ಯರು ಹೇಳ್ತಾ ಇದ್ದಾರೆ, ಹಳೆ ಪೀಳಿಗೆಗಳು ಬಂದ್ಬಿಟ್ಟು ಅನುಮೋದನೆ ಮಾಡ್ತೀರಾ? ಇಲ್ಲಿ ಮೇಡಮ್ ಅವರಿಗೆ ಪವರ್ ಇದೆ, ಅಧಿಕಾರ ಉಂಟು ಮಾಡ್ಲಿಕ್ಕೆ. ನೀವು ಸುಮ್ಮನೆ ಆಗ ನಿಮಗೆ ಮಾಹಿತಿ ಇರ್ಬೇಕಲ್ಲ. ಪಂಚಾಯತಿ ಸದಸ್ಯರು ಹೇಳ್ತಾರೆ, ಪೀಡೆ ಅವರು ಹಳೆ ಪೀಡೆ ಹೇಳಿದ್ದಾರೆ ಅಂತಾರೆ, ಏನರ್ಥ ಇದಕ್ಕೆ? ಈ ಗ್ರಾಮ ಸಭೆಗೆ ತಪ್ಪು ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ ನೀವು? ನೀವು ಹೇಳ್ತಾ ಇದ್ದೀರಾ ಹಳೆ ಪೀಡೆ ಹೇಳಿದ್ದೀರಾ ಅಂತ. ನೀವು ಇರುವಂತ ಹೊಸ ಪೀಡೆಗೆ ಈ ಗ್ರಾಮ ಸಭೆಯಲ್ಲಿ ನಿಮಗೆ ಅರಿವಿಕೆ ಬೇಕಾ ಇಲ್ವಾ? ನನ್ನ ವಾದ ಅಷ್ಟೇ. ನೀವು ಈಗ 5 ಅರ್ಜಿ ಫಲಾನುಭವಿಗಳನ್ನು ಓದಿದ್ದೀರಲ್ಲ ನೀವು, ಬಾಕಿ ಅವರು ಉಂಟ ಅರ್ಜಿ ಕೊಟ್ಟಿದ್ದೀರ ಅಂತ ನೀವು ಹಳೆ ಮೇಡಮ್ ಬಂದ್ಬಿಟ್ಟು ಇಲ್ಲಿ ಅನುಮೋದನೆ ಮಾಡ್ತಾ ಇದ್ದೀರಾ? ಪಂಚಾಯತಿ ಸದಸ್ಯರು ಜನಗಳಿಂದ ಓಟ್ ತೆಗೆದುಬಿಟ್ಟು ಪ್ರತಿನಿಧಿ ಆಗುತ್ತಾ ಇರುವಂತವ್ರು ಹೇಳೋದು ಹಳೆ ಪೀಡೆಯವರು ಹೇಳಿದ್ದಾರೆ ಅಂತ ಅರ್ಥ? ನನ್ನ ವಾದ ಇಷ್ಟೇ. ನೀವು ಗ್ರಾಮ ಸಭೆಯಲ್ಲಿ ಎಲ್ಲ ಆಗ್ಬಿಟ್ಟು ಅಂಗೀಕಾರ ಅನುಮೋದನೆ ಅಂದರೆ ಇದೇ ಗ್ರಾಮ ಸಭೆಯಲ್ಲಿ ಲಾಸ್ಟ್ ಆಗ್ಬೇಕು. ಅಲ್ಲ, ಈಗ ಪಂಚಾಯತ್ ಸದಸ್ಯರು ಹೇಳ್ತಿದ್ದಾರೆ, ಹಳೆ ಪೀಳಿಗೆಗಳು ಹೇಳಿದ್ದಾರೆ ಅಂತ. ಹಳೆ ಪೀಳಿಗೆ ಇಲ್ಲಿ ಉಂಟಾ ನಮ್ಗೆ ಮಾಹಿತಿ ಕೇಳಲಿಕ್ಕೆ? ಹೇಳಿ, ನೀವು ಆನ್ಸರ್ ಹೇಳಿ. ಮಾಹಿತಿ ಕೊಡಬೇಕಾದ್ರೆ ಇಲ್ಲಿ ಅವಶ್ಯಕತೆ ಇದ್ದರೆ ಎಲ್ಲರೂ ಬಂದೇ ಬರ್ತಾರೆ. ಅವಳು ಸ್ಪೀಕರ್ ಇದೆ, ಅಲ್ಲಿ ಕೇಳ್ಕೊಂಡು ಮಾತಾಡಿ. ನಾನ್ ನಿಮ್ಮ ಹತ್ರ ಕೇಳ್ತಾ ಇರೋದು ಅಲ್ಲ, ಈಗ ಮೇಡಮ್, ನೀವು ವಾರ್ಡ್ ಸದಸ್ಯರು ಜಗದಲ್ಲಿ ಅನುಮೋದನೆ ಈ ಪಂಗಬೇಕು ಗೊತ್ತೇ ನಿಮಗೆ? ಮೇಡಮ್, ಈ ಪಂಚಾಯತಿ ಸದಸ್ಯರು 5 ವರ್ಷ
ನೀವು ನಿಮ್ಮ 60 ವರ್ಷ ಗಂಟ ನಿಮ್ಮ ಸರ್ವಿಸ್ ಅಲ್ಲಿ ನೀವು ಈ ಪಂಚಾಯತ್ ಅಲ್ಲದ್ರೆ ಇನ್ನೊಂದು ಪಂಚಾಯತ್ ನೀವು ಇರ್ತೀರಾ. ನೀವು ನಮ್ಮ ಸೇವಕರು ಅಲ್ವಾ, ಪಂಚಾಯತಿ ಸದಸ್ಯರು ಅಧ್ಯಕ್ಷರೆಲ್ಲ 5 ವರ್ಷ ಆದ ಮೇಲೆ ಹೋಗ್ಬಿಡ್ತಾರೆ ಮೇಡಮ್. ನೀವಾದ್ರೂ ಸ್ವಲ್ಪ ಇದು ಹೇಳ್ಬೇಕಲ್ಲ ಮೇಡಮ್, ಇಲ್ಲಿ ಅನುಮೋದನೆ ಆಗ್ಬೇಕಲ್ಲ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇದು ಗೊಂದಲ ಸೃಷ್ಟಿಸಿದ ಅಗತ್ಯ ಏನಿಲ್ಲ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಗ್ರಾಮ ಸಭೆಯಿಂದ ಒಂದು ಗ್ರಾಮ ಸಭೆಗೆ ಈ ಮನೆಗಳ ಹಾಗೂ NRG ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಇದೆ. ನಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮನೆಗಳು ಬಂದಿದೆ, ಅದರಿಂದ ಎಲ್ಲಿವರೆಗೂ ಮನೆ ಈ ಆರ್ಡರ್ ಇರ್ತದೆ, ಮನೆಗಳ ದಾಖಲೆಗಳನ್ನ ನಮಗೆ ಕಳಿಸಿ ಅಂತೇಳಿ ಎಲ್ಲಿವರೆಗೂ ನಮಗೆ ಮಾಹಿತಿ ಇರ್ತದೆ, ಅಲ್ಲಿವರೆಗೂ ಬಂದಂತ ಅರ್ಜಿಗಳನ್ನ ನಮ್ಮ ಕಚೇರಿಯಲ್ಲಿ ತೆಗೆದು ಯಾರನ್ನೂ ನಾವು ತಾರತಮ್ಯ ಮಾಡದೆ ಕಳಿಸಿಕೊಡುವಂತ ವ್ಯವಸ್ಥೆ ನಮ್ಮಲ್ಲಿದೆ. ಅದಕ್ಕೆ ನಾವು ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದೀವಿ ಅಂತ ಹೇಳಿ ತೋರಿಸೋದಷ್ಟೇ. ಯಾಕೆಂತ ಹೇಳಿದ್ರೆ, ಮುಂದಕ್ಕೆ ಈಗ ಈ ದಿನ ಬರಕ್ಕಾಗದವರಿಗೆ ನಾಳೆ ಬಂದಾಗ ಅವ್ರನ್ನ ನಾವು ನೀವು ಗ್ರಾಮ ಸಭೆಗೆ ಬಂದಿಲ್ಲ, ನಿಮ್ಮನ್ನು ಫಲಾನುಭವಿಯಾಗಿ ಆಯ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಕೆಲವು ತೊಂದರೆ ತಾಪತ್ರಗಳಿರ್ತದೆ, ಬರ್ಲಿಕ್ಕೆ ಆಗೋದಿಲ್ಲ, ಮಾಹಿತಿ ಕೊಡಕ್ ಆಗೋದಿಲ್ಲ, ಕೆಲವು ದಾಖಲೆಗಳು ಆಗಿರೋದಿಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ, ಮುಂಚೆ ಆದ್ರೆ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಒಂದು ದಾನ ಪತ್ರ ಅಂತ ಹೇಳಿ ಬರೆದು ಕೊಟ್ರೆ ನಮ್ಮಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗ್ತಿತ್ತು. ಈಗ ರಿಜಿಸ್ಟರ್ ದಾಖಲೆ ಬೇಕು. ಆ ರಿಜಿಸ್ಟರ್ ದಾಖಲೆ ಆಗ್ಲಿಕ್ಕೆ ಕೆಲವೊಂದು ಸಮಯ ತಗೊಳ್ತದೆ, ಕೆಲವರಿಗೆ ಅದ್ರ ಮಾಹಿತಿ ಗೊತ್ತಿರೋದಿಲ್ಲ. ಅಂತವರೆಲ್ಲ ಬಂದಾಗ ನಾವು ಗೈಡ್ ಮಾಡಿ ಅವ್ರನ್ನ ಕಳಿಸ್ತೇವೆ. ಅವರದನ್ನು ತಂದು ಕೊಟ್ಟಾಗ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದ ರೀತಿಯಲ್ಲಿ ನಾವು ಮಾಡಿ ಅವರಿಗೆ ಮನೆ ಕೊಡ್ತೇವೆ. ಯಾರನ್ನು ಇಲ್ಲಿ ಬಾಕಿ ಮಾಡಿಲ್ಲ. ನೌಶಾದ್ ಅವರು ಹೇಳಿದಂಗೆ ಕಚೇರಿಯಲ್ಲಿ ಡಸ್ಟ್ಬಿನ್ ಅಲ್ಲಿ ಯಾವುದೇ ಅರ್ಜಿ ಬಿದ್ದಿಲ್ಲ. ಇದು ನೀವು ತಪ್ಪು ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೀರಿ. ಇಲ್ಲಿ ರಾಜಕೀಯ ಭಾಷಣ ಬೇಡ. ಹಲೋ, ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಪುಲಿಯೇರಿ ಗ್ರಾಮದ ನಿವಾಸಿ. ಇವತ್ತು ನಮ್ಮ ಅಮ್ಮತ್ತಿ ಪಂಚಾಯತಿದು ಗ್ರಾಮ ಸಭೆ ಇತ್ತು. ನಾನು ನಮ್ಮ ಪುಲಿಯೇರಿಂದ ಸುಮಾರು ಜನ ಇದ್ದರು. ನಮ್ಮ ಸಮಸ್ಯೆಗಳನ್ನೆಲ್ಲ ಸುಮಾರು ಅವರಿಗೆ ಹೇಳಿದ್ದೀವಿ. ಅದರಲ್ಲಿ ಮೇಯ್ನಾಗಿ ನಮ್ಮ ಒಂದು ಪಂಚಾಯತಿಗೆ ಒಂದು ಗಾಡಿ ಬಂದಿದೆ ಕಸ ವಿಲೇವಾರಿಗೆ, ಕಸ ತಗೊಂಡು ಹೋಗಲಿಕ್ಕೆ. ಅದು ಇವತ್ತು ನೋಡಿದೆ ಪಂಚಾಯತಿಯಲ್ಲಿ ಶೆಡ್ಡಲ್ಲಿದೆ, ತುಕ್ಕಿಡಿಯೋ ಒಂದು ಪರಿಸ್ಥಿತಿಯಲ್ಲಿ ಉಂಟದು. ಅದು ಇದುವರೆಗೂ ನಮ್ಮ ಪುಲಿಯೇರಿಯಲ್ಲಿ ಅಲ್ಲ, ನಮ್ಮ ಪಂಚಾಯತಿಯಲ್ಲಿ ಎಲ್ಲೂ ನಾನು ನೋಡಿಲ್ಲ. ನಮ್ಮ ಪುಲಿಯೇರಿಗಂಥದ್ದು ಬಂದಿಲ್ಲ. ದಯವಿಟ್ಟು ಆ ಕಸ ವಿಲೇವಾರಿದು, ನಮ್ಮ ಪುಲಿಯಲ್ಲಿ ಸುಮಾರು ಕಸ ವಿಲೇವಾರಿದು ಪ್ರಾಬ್ಲಮ್ಗಳುಂಟು. ಕಸ ರೋಡಲ್ಲಿ ಕಸ, ಮನೆಗಳಲ್ಲಿ ಎಲ್ಲ ಕಸಗಳಿದೆ, ಪ್ಲಾಸ್ಟಿಕ್ ಇದೆ, ಅದೆಲ್ಲ ತಗೊಂಡೋಗಿ ಒಂದು ವ್ಯವಸ್ಥೆ ನಾವು ಇವತ್ತು ಕೇಳಿದ್ದಕ್ಕೆ ಅವರು ಸುಮಾರು ಸಮಸ್ಯೆಗಳು ಹೇಳಿದ್ರು. ಡ್ರೈವರ್ ಇಲ್ಲ, ಗಾಡಿ ಅದು ಏನೇನೋ ಪ್ರಾಬ್ಲಮ್ಗಳು ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನೊಂದು ನೀವು ಪಂಚಾಯತಿಯವರನ್ನೊಂದು ತೀರ್ಮಾನ ಮಾಡಿಬಿಟ್ಟು ಒಂದು ಒಳ್ಳೆ ಕ್ರಮ, ಒಳ್ಳೆ ಒಂದು ಕಾನೂನಾಗಿ ಒಳ್ಳೆ ಕ್ರಮ ಕೈಗೊಂಡು ಅದಕ್ಕೆ ಒಂದು ತೀರ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ. ಮತ್ತು ಇನ್ನು ಪಂಚಾಯತಿಯಲ್ಲಿ ಸುಮಾರು ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಎಲೆಕ್ಷನ್ಗೆ ಒಳ್ಳೆ ವ್ಯಕ್ತಿಗಳನ್ನು ನಿಲ್ಲಿಸ್ಬಿಟ್ಟು ನಮ್ಮ ಪಂಚಾಯತಿಲಿ ಒಳ್ಳೊಳ್ಳೆ ಸದಸ್ಯರನ್ನ ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ನಾನು ಪುಲಿಯೇರಿ ಗ್ರಾಮದವರಿಂದ ಕೇಳ್ತಾ ಇದ್ದೀನಿ. ಒಂದು ಕಸ ವಿಲೇವಾರಿದೊಂದು ವ್ಯವಸ್ಥೆಯನ್ನು ನೀವು ಪಂಚಾಯತಿಯವರು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಡೇವಿಡ್ ಡಿಸೂಸ್ ಅಂತ. ನಾನು ಈಗ ಇವತ್ತು ಗ್ರಾಮ ಸಭೆಗಿಂತ ನಾನು ಬಂದಿದ್ದೆ. ಅದು ಗ್ರಾಮ ಸಭೆಯಲ್ಲಿ ಏನಾಯಿತು ಅಂತಂದರೆ, ನಮ್ಮಲ್ಲಿ ಅಧ್ಯಕ್ಷರಿಗೆ ಮಾತಾಡಲಿಕ್ಕೆ ಬರ್ತಾಯಿಲ್ಲ. ಯಾಕೆಂದರೆ ನಮ್ಮ ಅಧ್ಯಕ್ಷರಿಗಿಂತ ಸದಸ್ಯರೇ ಮಾತಾಡ್ತಾಯಿದ್ದಾರೆ. ಅಧ್ಯಕ್ಷರು ಮಾತಾಡ್ತಾಯಿಲ್ಲ. ಯಾವ ವಿಷಯ ನಮಗೆ ಅಲ್ಲಿ ಸವಲತ್ತು ಏನು ಸಿಗ್ತದೆ ಅದು ಯಾವುದೂ ಗೊತ್ತಾಯಿಲ್ಲ. 5 ಮಹಿಳೆಯ ಅಧ್ಯಕ್ಷರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಆದರೂ ಅವರು ಯಾವುದಕ್ಕೂ ಅವ್ರು ಮುಂದೆ ಬರ್ತಾಯಿಲ್ಲ. ಯಾರು ಸದಸ್ಯರು ಅವರೇ ಮಾತಾಡ್ತಾರೆ. ಮತ್ತು ಅದಕ್ಕೋಸ್ಕರ ಅವರು ಯಾವುದು ಅವರು ಮಾತಾಡಿಗೆ ಅವ್ರಿಗೆ ಕೊಡ್ತಾಯಿಲ್ಲ. ಅವರು ಇನ್ನು ಮುಂದಕ್ಕಾದರೂ ಸರಿ ನಮಗೇನು ಸವಲತ್ತು ಇದೆಯಾ, ಏನು ನಮಗೇನು ಮಾಡ್ತಾಯಿಲ್ಲ. ಅದರಿಂದ ಇನ್ನು ಮುಂದಕ್ಕಾದರೂ ಇದು ಯಾವುದು ಬೇಕು ನಮಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಯಾವುದು ಮಾಹಿತಿ ನಮಗಿಂದರೆ ಇದು ಈಗ ಮೀನುಗಾರಿಕೆ ನಮಗೆ ಯಾವುದೂ ಇಲ್ಲ. ಮೀನುಗಾರಿಕೆ ಇದೆ ಅಂತ ಹೇಳಿ ಮಾತು ಗೊತ್ತಿತ್ತು. ಪಂಚಾಯತಿ ಯಾವುದೂ ನಡೆದಿಲ್ಲ. ಈಗ ಬಂದಿದ್ದಕ್ಕೆ ನಾವು ನೋಡಬೇಕಿತ್ತು. ಪಂಚಾಯತಿಗೆ ಬಂದ ಮೇಲೆ ಗೊತ್ತಾಯಿತು ವ್ಯವಸ್ಥೆ ಇದೆ, ತಾಪದ ವ್ಯವಸ್ಥೆ ಇದೆ, ಯಾವುದು ಕೊಡ್ತಾಯಿಲ್ಲ. ನಮ್ಮ ಪಂಚಾಯತಿ ಯಾವುದು ನಮಗೆ ಮಾಹಿತಿ ಕೊಡ್ತಾಯಿಲ್ಲ. ಇದನ್ನು ನಾವು ಈಗ ಕೇಳ್ತಾ ಇದ್ವಿ. ಅದನ್ನು ಸಂಪೂರ್ಣವಾಗಿ ನೀವು ಅದು ಮಾಡಿಕೊಡ್ಬೇಕು ನಮಗೆ. ನಮಸ್ತೆ, ನನ್ನ ಹೆಸರು ನೌಶಾದ್. ನಾನು ಅಮ್ಮತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 130 ಬೂತ್ ಸಂಖ್ಯೆಯ ನಿವಾಸಿಯಾಗಿರುತ್ತೇನೆ. ಇವತ್ತಿನ ದಿವಸ ಈ ಅಮ್ಮತ್ತಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯು ನಡೀತಾ ಇತ್ತು. ಈ ಗ್ರಾಮ ಸಭೆಯು ನಡೆದಾಗಿಂದಲೂ ಸುಮಾರು ಅಧಿಕಾರಿ ವರ್ಗದವರು ಬರದ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಮೊದಲನಾಗಿ ನಮ್ಮ ಗ್ರಾಮಸ್ಥರಿಗೆ ಆಗಬೇಕಾದಂಥ ಕೆಲಸಗಳು ಒಂದು ಕುಡಿಯುವ ನೀರು ಮತ್ತು ದಾರಿದೀಪಗಳು ಮತ್ತು ರಸ್ತೆಗಳು. ಸೊ ನಮ್ಮ ಗ್ರಾಮಸ್ಥರಿಗೆ ಕುಡಿಯುವ ನೀರಿನಲ್ಲಿ ತುಂಬ ಸಮಸ್ಯೆಗಳಿದೆ. ಇದು ಜಲಜೀವನ್ ಕುಡಿಯುವ ನೀರಿನ ಪದ್ಧತಿಯಲ್ಲಿ
ಈ 2 ವರ್ಷದಿಂದ ಮುಂಚೆನೇ ಟಾಂಗಿ ನಿರ್ಮಾಣಗಳು ಆಗಿದೆ. ಈ ಟಾಂಗಿ ನಿರ್ಮಾಣ ಮಾಡುವಾಗ ಇದು ಪಂಚಾಯತಿ ಸದಸ್ಯರಾಗಲಿ ಅಲ್ಲಿ ಅಧಿಕಾರಿ ವರ್ಗದವರು ನೋಡದೆ ಈ ಟಾಂಗಿ ಕ್ಯೂರಿಂಗ್ ಆಗದೆ ಇವಾಗ ಬಿರುಕು ಬಿಟ್ಟಿದಂಥ ನಿರ್ಮಾಣವನ್ನು ಆಗಿದೆ. ಇನ್ನೊಂದು ಮೊದಲನಾಗಿ ಇದರಲ್ಲಿ ಆದ್ಯತೆ ಏನೆಂದರೆ ನನ್ನ ಪ್ರಕಾರ ಒಂದು ಸೂಕ್ತವಾದ ನೀರು ಸಿಗುವಂಥ ಜಾಗವನ್ನು ತನಿಖೆ ಮಾಡಬೇಕು. ಅಲ್ಲಿ ಕೊಳವೆ ಬಾವಿಯನ್ನು ತೋಡಿಬಿಟ್ಟು ಅಲ್ಲಿಂದ ಟಾಂಗಿ ನಿರ್ಮಾಣವನ್ನು ಮಾಡಿಬಿಟ್ಟು ಮನೆ ಮನೆಗೆ ನೀರು ತಲುಪಿಸುವಂಥ ಕಾರ್ಯಕ್ರಮಗಳು ಆಗಬೇಕಾಗಿದ್ದು. ಇದು ಯಾವುದಾಗಿಲ್ಲ, ಇದು ಟಾಂಕಿ ನಿರ್ಮಾಣವಾಗಿಲ್ಲ, ಫಸ್ಟು ಇದು ಕೊಳವೆ ಬಾಗಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಇವರು ಮನೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ಲಾಬ್ ಹಾಕಿಬಿಟ್ಟು ಗೊಂಬೆ ಥರ ಒಂದು ಪೈಪ್ಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ತನಕ ಅದರಲ್ಲಿ ನೀರುಗಳು ಬರ್ತಾ ಇಲ್ಲ. ನಮ್ಮ ಗ್ರಾಮದಲ್ಲಿ ತುಂಬ ನೀರಿನ ಸಮಸ್ಯೆ ಇದೆ. ಮತ್ತು ದಾರಿದೀಪಗಳಲ್ಲಿ ಕೇಳಿದಾಗ ಪಂಚಾಯತಿಯವರು ಸದಸ್ಯರ ಹತ್ರ ಕೇಳಿದಾಗ ಅವರು ಟ್ಯೂಬ್ಗಳು ಹಾಕೋದು ಸಿಂಪಲಾಗಿ ಬೇರೆ ಬಲ್ಬ್ಗಳನ್ನು ಮಾತ್ರ ಹಾಕ್ತಾರೆ. ಅದು 2-3 ದಿವಸಗಳಲ್ಲಿ ಅದು ಗಾಳಿಗೆ ಮತ್ತು ಮಳೆಗೆ ಅದು ಇಲ್ಲದಂತೆ ಆಗುತ್ತೆ. ಸೊ ಆನಕಾಟ ಹೆಚ್ಚಿರುವ ನಮ್ಮ ಗ್ರಾಮಗಳಿಗೆ ತುಂಬ ಸಮಸ್ಯೆಗಳಾಗಿದೆ ದಾರಿದೀಪದಲ್ಲೂ. ಸೊ ಮತ್ತು ರಸ್ತೆಗಳಲ್ಲಿ ಅಷ್ಟೇ. ಇದನ್ನಾದರೂ ಇನ್ನು ಎಚ್ಚೆತ್ತುಬಿಟ್ಟು ನಮ್ಮ ಕುಡಿಯುವ ನೀರಿನ ಆದ್ಯತೆಗೆ ನಮ್ಮ ಪಂಚಾಯತಿ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಹೆಚ್ಚು ಮುತುವರ್ಜಿ ವಹಿಸಿಬಿಟ್ಟು ಕೆಲಸ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಮತ್ತು ಈ ಜಲಜೀವನ್ ಮಿಷನಲ್ಲಿ ಆಗಿದಂಥ ಟಾಂಕಿ ನಿರ್ಮಾಣದಲ್ಲಿ ನೀವು ಆ ಟ್ಯಾಂಕಿಗೆ ನೀರು ಪೂರ್ತಿ ನೀವು ಸೇಕರಣೆ ಮಾಡಿದರೂ ಅದು ಬಿರುಕು ಬಿಟ್ಟುಬಿಟ್ಟು ಕುಡಿಯೋಕ್ಕೆ ನೀರು ಯಾರಿಗೂ ಸಿಗದಂಥ ವಾತಾವರಣ ಇದಕ್ಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ನೀವು ಪಂಚಾಯತಿ ವತಿಯಿಂದ ಇವರಿಗೆ ಪತ್ರವನ್ನು ನೀಡಿ ಇದರ ಬಗ್ಗೆ ತನಿಖೆ ನಡೆಸಬೇಕಾಗಿ ಈ ಮೂಲಕ ಕೇಳುತ್ತೇನೆ. ದಯವಿಟ್ಟು ನನ್ನ ಒಂದು ಮನವಿ, ಇನ್ನು ಮುಂದಾದರೂ ನಮ್ಮ ಗ್ರಾಮಸ್ಥರು ಪಂಚಾಯತಿ ಸದಸ್ಯರನ್ನು ದಯವಿಟ್ಟು ಆಯ್ಕೆ ಮಾಡುವಾಗ ಒಳ್ಳೆ ಗುಣ ಇರುವ ಒಳ್ಳೆ ಸದಸ್ಯರನ್ನು ದಯವಿಟ್ಟು ಆಯ್ಕೆ ಮಾಡಬೇಕು. ಏಕೆಂದರೆ ಪಂಚಾಯತಿಯಲ್ಲಿ ಬರುವಂಥ ಕಾಮಗಾರಿಗಳು ಬಹಳ ದೂರವಾಗಿ ಬರುತ್ತದೆ. ಆ ಕಾಮಗಾರಿಗಳು ಯಶಸ್ವಿ ಮಾಡಿಸುವಲ್ಲಿ ಸಂಪೂರ್ಣವಾಗಿ ನಾವು ಯಶಸ್ವಿಪಡಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ಕುಡಿಯುವ ನೀರಲ್ಲಿ ತುಂಬ ತೊಂದರೆಗಳಿದೆ. ಈ ಸಮಸ್ಯೆಯನ್ನು ಪಂಚಾಯತಿ ವರ್ಗ ಮತ್ತು ಆಡಳಿತ ವರ್ಗದವರು ಸರಿಪಡಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಗ್ರಾಮಸ್ಥರು ನಮ್ಮಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಜಲಜೀವನ್ ಮಿಷನ್ ನೀರಿನ ಒಂದು ಕಾಮಗಾರಿಯ ವಿಳಂಬ ಹಾಗೂ ಕಾಮಗಾರಿಯ ಕಳಪೆ ಕಾಮಗಾರಿ ಆಗಿರುವುದು, ಇದರ ಬಗ್ಗೆ ಸುದೀರ್ಘ ಚರ್ಚೆ ಆಯಿತು. ಇಂಜಿನಿಯರ್ ಅವರು ಸಮಜಾಯಿಷಿಕೆಯನ್ನು ಕೊಟ್ಟಿದ್ದಾರೆ, ಆದರೂ ಜನರಲ್ಲಿ ತೃಪ್ತಿ ಇಲ್ಲ. ಅದನ್ನು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಕಾಮಗಾರಿಗಳನ್ನು ನಡೆಸಿಕೊಡಬೇಕು ಅಂತೇಳಿ ನಾವು ನಮ್ಮ ಇಲ್ಲಿನ MP ಅವರಾದ ಯದುವೀರ್ ಅವರಿಗೆ ತಿಳಿಸಿದ್ದೇವೆ. ಅವರು ಈ ಹಿಂದೆ ಕುಡಿಯುವ ನೀರಿನ AE ಜೊತೆ ಹಾಗೂ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಜೊತೆ ಮಾತನಾಡಿ 2 ಎಡಿಷನಲ್ ಬೋರ್ವೆಲ್ಗಳನ್ನು ಅವರು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಬಾಕಿ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮಾಡಿಸಿಕೊಡುತ್ತೇನೆ ಎಂಬ ಭರವಸೆಯನ್ನು ಅವರು ನೀಡಿದ್ದಾರೆ. ಆ ಕಾಮಗಾರಿ ಅತಿ ಶೀಘ್ರದಲ್ಲೇ ಆಗುತ್ತೆ, ಎಲ್ಲರ ಮನೆಗೂ ನೀರು ಬರ್ತದೆ. ಒಳ್ಳೆಯ ಯೋಜನೆ, ನಮ್ಮ ಪ್ರಧಾನಮಂತ್ರಿಯವರ ಆಕಾಂಕ್ಷೆಯ ಯೋಜನೆ ಇದು. ಈ ಯೋಜನೆಯ ಜಾರಿಗೆ ಅವರು ತುಂಬ ಶ್ರಮಪಟ್ಟಿದ್ದಾರೆ. ಇದರ ಮಧ್ಯದಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಇದನ್ನೆಲ್ಲ ಸರಿಯಾಗಿ ನೋಡಿಕೊಳ್ಳದೆ, ಸರಿಯಾಗಿ ಕೆಲಸಗಳನ್ನು ಮಾಡದೆ ನಮಗೆ ಗ್ರಾಮಸ್ಥರಿಂದ ನಾವು ಚಿಮಾರಿ ಹಾಕಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಬಂದಿದೆ. ಇದನ್ನೆಲ್ಲ ಸರಿಪಡಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಾವು ಮಾಡಿ ಪೂರ್ಣಗೊಳಿಸ್ತೇವೆ. ಅದೇ ರೀತಿ ಫಲಾನುಭವಿಗಳನ್ನು ಮನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ 5 ಅರ್ಜಿಗಳು ಬಂದಿದೆ. ಹೋದ ಗ್ರಾಮ ಸಭೆಯಲ್ಲಿ ಈ ಗ್ರಾಮ ಸಭೆಗೆ 5 ಅರ್ಜಿಗಳು ಬಂದಿದೆ. ಆ ಅರ್ಜಿಗಳ ವಿಲೇವಾರಿ ಅದನ್ನು ಆಯ್ಕೆ ಮಾಡಲಾಗಿದೆ. ಇನ್ನೂ ಸಹ ಯಾರಿಗಾದರೂ ಬೇಕಿದ್ದಲ್ಲಿ ಅವ್ರನ್ನೆಲ್ಲ ಸೇರ್ಪಡೆಗೊಳಿಸಬಹುದು. ಸುಮಾರು ದಾಖಲೆಗಳ ಕೊರತೆಯಿಂದ ಕೆಲವು ಮನೆಗಳನ್ನು ನೀಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಹಿಂದೆ ಆ ದಾಖಲೆಗಳ ಬಗ್ಗೆ ತುಂಬ ಸ್ಟ್ರಿಕ್ಟಾಗಿ ಏನು ನೋಡ್ತಿರ್ಲಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ನಾಪಕ್ಲು ಸಮೀಪದ ಬಲ್ಲಮಾವಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ. ಬಲ್ಲಮಾವಟ್ಟಿ ಗ್ರಾಮ ಪಂಚಾಯಿತಿ ಗ್ರಾಮ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿದ್ದು ಭತ್ತದ ಬೆಳೆಗಳನ್ನು ತಿಂದು ತುಳಿದು ಭಾರಿ ನಷ್ಟವನ್ನು ಉಂಟು ಮಾಡಿದಲ್ಲದೆ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ನೆಲಜಿ ಗ್ರಾಮದ ನಿವಾಸಿ ಬೆಳೆಗಾರರಾದ ಚೆಟ್ಟಿನೆರವನ ಶಿವಕುಮಾರ್, ಮೋನಪ್ಪ, ಕುಶಲಪ್ಪ, ಕುರುಮಯ್ಯ ಸೇರಿದಂತೆ ಸುತ್ತಮುತ್ತಲಿನ ಕೊಯ್ಲು ಮಾಡಿದ ಗದ್ದೆ ಹಾಗೂ ಕಾಫಿ ತೋಟಗಳಲ್ಲಿ ಲಗ್ಗೆ ಇಟ್ಟು ಭಾರಿ ಪ್ರಮಾಣದ ನಷ್ಟವನ್ನುಂಟು ಮಾಡಿರುವ ಘಟನೆ ಅಳವತ್ತಿಕೊಂಡಿದ್ದಾರೆ. ನೆಲಜಿ ಪೇರೂರು ಗ್ರಾಮ ವ್ಯಾಪ್ತಿಯಲ್ಲಿ ನಿರಂತರ ದಾಳಿ ಮಾಡುತ್ತಿರುವ ಕಾಡಾನೆಗಳಿಂದಾಗಿ ಗ್ರಾಮದ ನಿವಾಸಿಗಳಲ್ಲಿ ಜೀವ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕಾಫಿ ಫಸಲು ಕೊಯ್ಲಿಗೆ ಸಮಯವಾಗುತ್ತಿರುವುದರಿಂದ ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದು ತೀವ್ರ ಸಮಸ್ಯೆ ಎದುರಾಗಿದೆ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಮಾಹಿತಿ ನೀಡಿದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿರುವ ಬೆಳೆಗಾರರು ಕೂಡಲೇ ನಷ್ಟ ಪರಿಹಾರ ಹಾಗೂ ಕಾಡಾನೆಗಳನ್ನು ಕಾಡಿಗೆ ಹಟ್ಟಿ ನಿಯಂತ್ರಿಸುವ ಕೆಲಸ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಣ್ಣಪ್ಪ
ಇದು ತೀರಾ ಆನೆ ಬಂತು ಬೇಲೆಲ್ಲ ತಿಂದಿತ್ತು ಭಾರಿ ಲಾಸು ಮಾಡಿತ್ತು ಫಾರೆಸ್ಟ್ಗಾರ ಸುಮಾರು ನಿಚಂಗು ಬಪ್ಪಿ ಹಿಡಿದು ಬಂತೇಲೆ ತೀರಾ ನಂಗಡ ಇಲ್ಲಿയുള്ള ತೀರಾ ಬೇಲ್ನೆಲ್ಲಡು ದಂಡು ಮುಂದೆ ಜಂತ್ರ ಬೇಲ್ನೆಲ್ಲ ಪುಡಿ ಮಾಡಿತ್ತು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯರವರ ನೇತೃತ್ವದಲ್ಲಿ ಹಸಿಕಸ ಒಣಕಸದ ಬುಟ್ಟಿಗಳನ್ನು ವಿತರಿಸಲಾಯಿತು. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಾಲಯದಲ್ಲಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಿದ್ದಾಪುರ ಸಮೀಪದ ಅಮ್ಮತ್ತಿ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮ ಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕೂಪ.